ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಸಕ್ಕ ಟ್ರೈ ಮಾಡ್ತೀನಿ. ಬಟ್ ಏನೇನು ಅನಿಸ್ತಿದೆ ಅದನ್ನೆಲ್ಲ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಅವರೆಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂತ ನಾನೇನು ಸ್ಟಾಪ್ ಮಾಡಲ್ಲ ವಿಡಿಯೋ. ಬಟ್ ಓಕೆ, ಲೆಟ್ಸ್ ಗೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಇದನ್ನು ತೆಗ್ಬಿಡ್ತೀನಿ. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗು ನಾನು ಸ್ಟಾರ್ಟ್ ಮಾಡದೇ ಇರೋದು ಸರಸ್ವತಿಪುರಮಿಂದ. ಅಂದರೆ ಸರಸ್ವತಿಪುರಂ ಬಂದಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಇವಾಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಬೇರೆ ಕಡೆ ಹೋಗ್ಬೇಕು. ಅದಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಹೆಲ್ಮೆಟ್ ಎಲ್ಲ ತೊಗೊಬಿಟ್ಟಿದ್ದೀವಿ. ನಾನೊಂದು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಪ್ರಶಾಂತ್ ಒಂದು ಹೆಲ್ಮೆಟ್ ಹಾಕೊಂಡಿದ್ದೀನಿ. ಅವನಿಗೇನೋ ಕೆಲಸ ಇತ್ತು ಅಂತ ಅಲ್ಲಿ ಮೇಲುಗಡೆ ಹೋಗೋನೆ. ಅವ್ನು ಬಂದಿದ್ದ ತಕ್ಷಣ ನಾವೀಗ ಏರ್ಪೋರ್ಟ್ ಹತ್ರ ಹೋಗಬೇಕು. ಏನೋ ಒಂದು ಸ್ವಲ್ಪ ಕೆಲಸ ಇದೆ ಆ ಕಡೆ. ಏನೇನಂತೆಲ್ಲ ತೋರಿಸ್ತೀನಿ ನಿಮಗೆ, ನೋಡ್ತಾ ಇದ್ದೀನಿ. ಗೈಸ್, ಇವಾಗ ನಾವು ನಂಜನಗೂಡು ರೋಡ್ ಹತ್ರ ಯಾವುದೋ ಒಂದು ಲೇಔಟ್ ಹತ್ರ ಬಂದಿದ್ದೀವಿ. ಪ್ರಶಾಂತ್ ಏನೋ ಕೆಲಸ ಇತ್ತು ಅಂತ. ಲೇಔಟ್ ಅಂತೂ ಸಕ್ಕತ್ತಾಗಿದೆ ಗೈಸ್. ಗಾಡಿ ಹೆಂಗೆ ಹೊಡಿತಾ ಇದೆ ಅಂತಂದರೆ ಯಾವ ಎ ಸಿನೂ ಬೇಡ, ಆ ರೇಂಜಿಗೆ ಹೊಡಿತಿದೆ ಗೈಸ್. ಆಮೇಲೆ ಈ ಲೇಔಟಿಂದ ಚಾಮುಂಡಿ ಬೆಟ್ಟ ವ್ಯೂ ಕಾಣಿಸುತ್ತೆ. ಗೈಸ್, ನಾನು ಇಲ್ಲಿಗೆ ಬಂದಿದ್ದು ಇವತ್ತು. ಪ್ರಶಾಂತ್ ಇದ್ರದ್ದು ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಬಂದೆ ಜೊತೆಲಿ ಮಾಡುವ ಗೈಸ್ ವಿಡಿಯೋ. ಇದು ಲೇಔಟ್ನ ಸೇಲ್ ಮಾಡಿಸ್ತಾ ಇರೋದು, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಡು ಅಂತ ಹೇಳೋನು ಪ್ರಶಾಂತು. ನೋಡುವ ಯಾವ ಥರ ವೀಡಿಯೋ ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಗೈಸ್, ಇವತ್ತು ಏನೂ ಕಂಟೆಂಟ್ ಮಾಡೋಕ್ಕಾಗಿಲ್ಲ ಗೈಸ್. ಯಾಕೋ ಇವತ್ತು ಮೂಡೇ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಏನೋ ಒಂದು ಕಂಟೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅದು ಯೋಚನೆ ಮಾಡಿನೇ ನಂಗೆ ಇನ್ನೂ ತಲೆ ಕೆಟ್ಟೋಗ್ಬಿಡ್ತು ಗೈಸ್. ಇನ್ನೊಂದು ಏನು ಹೇಳ್ಬೇಕಂತಂದರೆ, ಒಂದು ಯಾವುದೂ ಸಪೋರ್ಟ್ ಇಲ್ಲ ಗೈಸ್. ನನಗೆ ಕ್ಯಾಮ್ರಾ ಹಿಡಿಯೋರು ಗತಿ ಇಲ್ಲ. ರೀಲ್ಸ್ ಏನಕ್ಕೆ ಮಾಡ್ತೀರ ಅಂತಂದರೆ ನನಗೆ ಒಂದು ವೀಡಿಯೋ ಮಾಡ್ಕೊಳ್ಳೋರು ಗತಿ ಇಲ್ಲ ಗೈಸ್, ಸೀರಿಯಸ್ ಆಗಿ. ಅಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಕೆಲವೊಂದಷ್ಟು ಜನ, ಒಂದು ಬೇಕಾದರೆ ನಾನು ಕೌಂಟ್ ಮಾಡ್ಬೋದು, ಒಂದು 3 to 4 ಮೆಂಬರ್ಸ್ ಅಷ್ಟೇ. ಅವರು ಕೆಲಸ ಹಂಗೆ ಅಂತೆಲ್ಲ ಅವ್ರು ಓಡಾಡ್ತಿರ್ತಾರೆ. ಅವ್ರನ್ನೂ ನಾನು ಕರೆಯೋಕ್ಕಾಗಲ್ಲ ಬನ್ನಿ ಅಂತ. ಬಟ್ ನನಗೇನಂದರೆ ಇದರಲ್ಲೇ ಏನೋ ಒಂದು ಹೆಸರು ಮಾಡಬೇಕು ಅಂತ ನನಗಿರೋದು. ಬೇರೆ ಕಡೆ ಎಲ್ಲ ಕೆಲಸ ಹುಡ್ಕೊಂಡು ಹೋಗಿ ಅವ್ರ ಹತ್ರ ಅವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಆ ಥರ ಎಲ್ಲ ಇರೋಕ್ಕೆ ಯಾಕೋ ನನಗೆ ಒಪ್ತಲ್ಲ ಗೈಸ್ ಮನಸ್ಸು. ಸೀರಿಯಸ್ ಆಗಿ 1.5 year ಆಯಿತು ನಾನು ಮನೆ ಇರೋಕ್ಕೆ ಸ್ಟಾರ್ಟ್ ಆಗಿ. ಅಂದರೆ ಕೆಲ್ಸಕ್ಕೆ ಹೋಗಿದೆ. ಈ ವಿಡಿಯೋನ ನಾನು ಹಾಕ್ತಾ ಇರಲಿಲ್ಲ ಇವತ್ತು. ಏನಕ್ಕಂದರೆ ಕನ್ಸಿಸ್ಟೆನ್ಸಿ ಮಿಸ್ ಆಗಬಾರ್ದು. ಈಗ 5 ದಿನ ಆಗಿದೆ, ಅಂದರೆ ಒಂದು 5 ಡೇಸಿಂದ ಕರೆಕ್ಟಾಗಿ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಲ್ಸಲ್ಲ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಲ್ಸಲ್ಲೂ ಅಷ್ಟೇ 1 ವರ್ಷ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡೆ. ಅದು ಮಾಡೋಕ್ಕಾಗಲಿಲ್ಲ ಗೈಸ್ ಕರೆಕ್ಟಾಗಿ. ಬಟ್ ಮಾಡ್ಬೋದು ಒಂದೊಂದು ಟೈಮಲ್ಲಿ, ಅದು ಮನಸ್ಸೇ ಇರಲ್ಲ ಗೈಸ್. ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಸಕ್ಕ ಟ್ರೈ ಮಾಡ್ತೀನಿ. ಬಟ್ ಯಾವಾಗಾದರೂ ಒಂದು ಸಲ ಆದರೂ ಅದು ಹಾಳಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ. ಈಗ ಇನ್ಸ್ಟಾಗ್ರಾಮಲ್ಲೂ ಹಂಗೆ ಆಗಿದ್ದು. ವೀಡಿಯೋಸು ಹತ್ರ 120 ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದೆ ಗೈಸ್. ಅದಾದಮೇಲೆ ನಾನು ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ನನಗೂ ಆಗ್ತಾ ಇರಲಿಲ್ಲ ಗೈಸ್. ಆ ಕಡೆ ರೂಮಿಂದ ಈ ಕಡೆ ರೂಮ್ ಶಿಫ್ಟ್ ಆದೆ ಗೈಸ್. ಅದೇ ಗೈಸ್, ಆಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಹಿಂಸೆ ಆಗ್ತಿತ್ತು ನನಗೆ ಬ್ಯಾಂಗ್ಳೂರಲ್ಲಿ ಇರೋಕ್ಕೆ. ಇವಾಗ ನಮ್ಮ ಮನೆಯೆಲ್ಲ ಬಿಟ್ಬಿಟ್ಟು ಅಲ್ಲಿ ಇರಬೇಕಲ್ಲ, ಇಷ್ಟೊಂದೆಲ್ಲ ಕಷ್ಟಪಡಬೇಕಾ ಹಂಗಂತ ನಾನು ಕಷ್ಟನೇ ಪಡಲ್ಲ ಅಂತ ಹೇಳ್ತಿಲ್ಲ, ಕಷ್ಟಪಡ್ತಿದ್ದೆ. ಬಟ್ ಇರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನನಗೆ ಅಲ್ಲಿ. ಅಂದರೆ ಒಂದು ಪ್ರಾಪರ್ ರೂಮ್ ಇರಲಿಲ್ಲ ನನಗೆ, ಅದು ಒಂಥರ ಫ್ರೀಡಮ್ ಇರಲಿಲ್ಲ. ಈಗ ನಮ್ಮನೇಲೆಲ್ಲ ನೋಡಿ, ನಾನು ಆರಾಮಾಗಿ ಮಾತಾಡ್ಕೊಂಡು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡೆಲ್ಲ ವೀಡಿಯೋ ಮಾಡ್ತೀನಿ. ಬೇಕಾದರೆ ಈಗ ಬೇಕಾದ್ರೆ ನಾನು ಜೋರಾಗಿ ಬೇಕಾದರೂ ಮಾತಾಡ್ಬೋದು ನಮ್ಮ ಮನೇಲಿ. ಈಗ ನಮ್ಮ ಮನೆಯಲ್ಲಿ ಇರ್ತದೆ, ನಾವೇ ಬೇರೆಯವರು, ಈಗ ನಮ್ಮ ಫ್ರೆಂಡ್ಸೇ. ಬಟ್ ಅವ್ರ ಕಂಫರ್ಟಬಲ್ನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಈಗ ನಾನೇನೋ ಮೈಸೂರಿಂದ ಬೆಂಗಳೂರಿಗೆ ಬಂದು ಅವರೇನೋ ಯೋಚನೆ ಮಾಡ್ಕೊಂಡು ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ, ಅವ್ರದ್ದೇ ವರ್ಕ್ ಪ್ರೆಷರ್ ಅವ್ರದ್ದು ಇರುತ್ತೆ. ಬಟ್ ನಾನಿಲ್ಲಿ ಅಲ್ಲಿ ಕಿರ್ಚಾಡ್ಕೊಂಡೆಲ್ಲ ವೀಡಿಯೋ ಮಾಡ್ಕೊಂಡು ನಾನಿದ್ದರೆ, ಬಟ್ ಅವ್ರಿಗೆ ಅದು ಇಷ್ಟ ಆಗದೆ ಇದ್ದರೆ ಏನು ಮಾಡೋದು? ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟೆ. ಅಂದರೆ ವಾಯ್ಸ್ ಓವರ್ ಎಲ್ಲ ಕೊಡಬೇಕಿತ್ತು. ಬಟ್ ನಾನು ಬೇಡ, ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡೋಣ, ಮೈಸೂರಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ ಇನ್ಸ್ಟಾಗ್ರಾಮ್ದು. ಬರ್ತಾ 1 ತಿಂಗಳು ಆಯ್ತಾ ಬಂತು ಬ್ಯಾಂಗ್ಳೂರಲ್ಲಿ. ಅಲ್ಲಿ ಓಡಾಡಿನೇ ಇನ್ನೂ ತಲೆ ಕೆಟ್ಟೋಗ್ಬಿಡ್ತು.
ಅಲ್ಲಿ ಎಷ್ಟು ಒಂದು 20-25 ಡೇಸ್ ಅಲ್ಲೇ ಇದ್ದೆ ನಾನು. ಬಟ್ ಅದಾದಮೇಲೆ ಟ್ರೈನಿಂಗ್ ಆದಮೇಲೆ ಇನ್ನೂ ಒಂದು ವಾರ ಇರಬೇಕು ಹಂಗೆ ಅಂತ ಹೇಳಿದ್ರು. ನಾನು ಇರೋದೇ ಇಲ್ಲ, ಮೈಸೂರಲ್ಲಿ ಕೆಲಸ ಕೊಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡೋದಿಲ್ಲ ಅಂದ್ಬಿಟ್ಟು ವಾಪಸ್ಸು ಮೈಸೂರಿಗೆ ಬಂದ್ಬಿಟ್ಟೆ ಬ್ಯಾಂಗ್ಳೂರಿಂದ. ಅಲ್ಲೂ ನೋಡಿ ಕೆಲಸಕ್ಕೆ ಹೋಗೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಏನಾದರೂ ಓನಾಗಿ ಮಾಡಬೇಕು, ಏನಾದರೂ ಓನಾಗಿ ನನ್ನದೇ ಏನಾದರೂ ಓನಾಗಿ ಬಿಸ್ನೆಸ್ ಇರಬೇಕು ಅನ್ನೋ ಥರ ನನ್ನ ಪ್ಲ್ಯಾನು. ಬಟ್ ಆದರೆ ಇನ್ವೆಸ್ಟ್ಮೆಂಟು ಇರಬೇಕು ಅನ್ನೋದು ಅದು ಒಂದು ಕಡೆ ಆಗುತ್ತೆ. ಈ ಕಡೆ ಕೆಲ್ಸಕ್ಕೆ ಹೋದರೆ ಸ್ವಲ್ಪ ಆದರೆ ಸೇವ್ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಎರಡು ಏನೂ ಮಾಡ್ತಾಯಿಲ್ಲ. ಈ ವಿಡಿಯೋಸು ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಇವತ್ತು ಕನ್ಸಿಸ್ಟೆನ್ಸಿ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಏನೋ ಒಂದು ವ್ಲಾಗ್ ಹಾಕೋಣ, ಬಟ್ ಕನ್ಸಿಸ್ಟೆನ್ಸಿ ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೇನು ಅಂತಂದರೆ ಕೂತ್ಕೊಳ್ಳೋದ್ಕಿಂತ, ಅಂದರೆ ವಿಡಿಯೋ ಏನೋ ಆಗ್ತೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ಕಿಂತ ಏನಾದರೂ ಒಂದು ವಿಡಿಯೋ ಮಾಡಿ ಮಾತಾಡಿ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೋಸ್ಕರ ನಾನು ಏನಾದರೂ ಒಂದು ಮಾತಾಡೋಣ, ನನಗೆ ಏನೇನಾಗುತ್ತೆ, ನನಗೆ ಏನೇನು ಅನಿಸ್ತಿದೆ ಅದನ್ನೆಲ್ಲ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಸ್ಕಿಪ್ ಮಾಡೋದು ಬೇಡ. ಕನ್ಸಿಸ್ಟೆನ್ಸಿ ಒಂದು ದಿನ ಹೋದರೆ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಈಗ ಲಾಸ್ಟ್ ಒಂದು 10 ಡೇಸ್ ಬೇಕು ಹಂಗೆ ಮಾಡಿದ್ದು. 3 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದೆ, ಏನೂ ಕಂಟೆಂಟ್ ಇಲ್ಲ. ಸೊ ಯಾರು ಏನೂ ಇದು ಮಾಡಲ್ವಲ್ಲ, ಯಾರು ಕೇರ್ ಮಾಡಲ್ಲವಲ್ಲ, ನೋಡ್ತಾನೆ ಇಲ್ವಲ್ಲ ನಮ್ಮ ವೀಡಿಯೋಸ್ನ. ಏನಕ್ಕೆ ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡು ಹೋಗೋಣ ಸಾಕು, ಇದೆಲ್ಲ ಸೆಟ್ ಆಗೋಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮೈಂಡಿಗೆ ಥಾಟ್ ಬರುತ್ತೆ. ಬಟ್ ನಮ್ಮ ಮನೇಲಿ ಮುಂಚೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಇವಾಗಂತೂ ಅವ್ರು ಹೇಳ್ತಾರೆ ಮಾಡು ವೀಡಿಯೋಸು ಚೆನ್ನಾಗಿ ಮಾಡ್ತಿದ್ಯಾ, ಮುಂಚೆ ನಮಗೆ ಇಷ್ಟ ಆಗ್ತಿರ್ಲಿಲ್ಲ, ಇವಾಗ ನಾವೇ ಕಾಯ್ತಾ ಇದ್ದೀವಿ, ಏನೋ ಒಂದು ಮಾಡ್ತಿದ್ಯಾ ಮಾಡು, ನಿನ್ಗೇನು ಅನಿಸುತ್ತೆ ಅದನ್ನು ಮಾಡು ಅಂತ ಅವರೇ ಧೈರ್ಯ ಕೊಡ್ತಿದ್ದಾರೆ. ಬಟ್ ನನಗೆ ಯಾಕೋ ವರ್ಕೌಟ್ ಆಗುತ್ತೋ ಇಲ್ವೋ ಅಂದರೆ 2 ದೋಣಿ ಮೇಲೆ ಕಾಲಿಡೋ ಥರ ಆಗ್ಬಿಟ್ಟಿದೆ. ಒಂದೊಂದ್ಸಲ ಅನಿಸುತ್ತೆ ಫುಲ್ಲು ಮೋಟಿವೇಶನ್ ಇರ್ತೀನಿ, ಹೇ ಗುರು ಮಾಡೋಣ ಗೈಸ್, ಯಾಕೋ ಫ್ಲ್ಯಾಶ್ ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡ್ತು. ಏನು ಅಂತ ಚೆಕ್ ಮಾಡಿದ್ರೆ ಫ್ಲ್ಯಾಶ್ ಇಸ್ ಡಿಸೇಬಲ್ ಅಂತ ಬರ್ತಿದೆ. ನನ್ನ ಪ್ರಕಾರ ಮೋಸ್ಟ್ಲಿ ಅದು ಫೋನ್ ಹೀಟ್ ಆಗಿದೆಯಲ್ಲ ಅದಕ್ಕೇನಾದರೂ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಅದಿರಲಿ, ಅದೇ ಹೇಳಿದ್ನಲ್ಲ, ಒಂದೊಂದು ಸಲ ಮೋಟಿವೇಶನ್ ಇರುತ್ತೆ, ಮಾಡೋಣ ಆಗುತ್ತೆ ನನ್ನ ಕೈಲಿ ಅಂತ ಅನ್ಕೋತೀನಿ. ಬಟ್ ಇನ್ನೊಂದು ಸಲ ಅನಿಸುತ್ತೆ ಬೇಡ ಬಿಟ್ಬಿಡೋಣ ಸಾಕು, ಸುಮ್ಮನೆ ಇದಕ್ಕೆ ನಿಂತ್ಕೊಳ್ಳೋದು ಬೇಡ, ಯಾವ್ದಾರ ಕೆಲಸ ಮಾಡೋಣ, ಅದ್ರ ಜೊತೆಗೆ ಬೇಕಾದ್ರೆ ಇದನ್ನು ಮಾಡೋಣ, ಎರಡನ್ನೂ ಮೇಂಟೈನ್ ಮಾಡ್ತೀನಿ ಹಂಗೆ ಹಿಂಗೆ ಅನ್ನೋ ಥರ ಅದು ಥಾಟ್ ಬರುತ್ತೆ. ಬಟ್ ರಿಯಾಲಿಟಿ ಏನಂದರೆ ವ್ಲಾಗ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿಕೊಂಡು ಇರೋಕ್ಕೆ ಆಗಲ್ಲ ಗೈಸ್. ಸೀರಿಯಸ್ ಆಗಿ ಹೇಳ್ತೀನಲ್ಲ, ಎರಡೂ ಆಗಲ್ಲ. ಈಗ ನಾನು ಸೇರ್ಕೊಳ್ಳೋ ಕೆಲಸ ಹೆಂಗಿರುತ್ತೋ ಅಂತ ಗೊತ್ತಿರಲ್ಲ. ಅಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ, 8 to 9 hours ಅಲ್ಲಿ ವರ್ಕ್ ಮಾಡಿರ್ತೀವಿ, ಮತ್ತೆ ಇಲ್ಲಿ ಬಂದು ವಿಡಿಯೋ ಮಾಡಿ ಮತ್ತೆ ಒಂದು 2-3 hours ಕುತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಅದು ಆಗದೆ ಇರೋ ಕೆಲಸನೇ. ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ, ರೆಸ್ಟೇ ಸಿಗಲ್ಲ ಆಮೇಲೆ ನಮಗೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ದೀನಿ. ಬಟ್ ಈಗ ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಬಟ್ ಇವಾಗ ಡಿಸೈಡ್ ಮಾಡಿದ್ದೀನಿ, ಕನ್ಸಿಸ್ಟೆನ್ಸಿ ಅಂತೂ ಮಿಸ್ ಮಾಡಲ್ಲ, ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವಿಡಿಯೋ ಏನಾಗುತ್ತೆ ಅಂತ ಗೊತ್ತಿಲ್ಲ, ಈಗ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ಸಿಗೆ ಗೊತ್ತಾ, ನಿಮ್ಗೆ ಇನ್ನೊಂದು ಗೊತ್ತಾ, ನಮ್ಮ ಫ್ರೆಂಡ್ಸೇ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಡೈಲಿ ನಮ್ಮ ವೀಡಿಯೋಸ್ ನೋಡೋಲ್ಲ. ನಾನು ನೋಡಿದ್ದೀನಿ ಸುಮಾರು. ಬೇಕಾದರೆ ಹೋಗ್ಬಿಟ್ಟು ಸುಮ್ಮನೆ ಅವ್ರು ಫೋನ್ ತೆಗ್ಬಿಟ್ಟು ನೋಡ್ಬಿಟ್ರೇ ಗೊತ್ತಾಗ್ಬಿಡುತ್ತೆ ಅಲ್ಲೇ ನಮ್ಮ ವೀಡಿಯೋ ನೋಡ್ತಾರೋ ಇಲ್ವೋ ಅಂತ. ಗೈಸ್, ನಮ್ಮ ಫ್ರೆಂಡ್ಸೇ ನಮ್ಮ ವೀಡಿಯೋ ನೋಡ್ತಿಲ್ಲ ಅಂತಂದರೆ ಅವರೆಲ್ಲ ಸಪೋರ್ಟ್ ಮಾಡ್ತಿಲ್ಲ ಅಂತ ನಾನೇನು ಸ್ಟಾಪ್ ಮಾಡಲ್ಲ ವೀಡಿಯೋ. ಬಟ್ ಹೇಳ್ತಾ ಇರೋದು ರಿಯಾಲಿಟಿ, ಹೇಳ್ತಾ ಇರೋದು ಈ ಥರ ಇದೆ ಅಂತ. ನಾವು ಕಷ್ಟದಲ್ಲಿ ಅಂದರೆ ಈಗ ಏನೋ ಮಾಡ್ತೀವಿ ಅಂದಾಗ ನಮ್ಮ ಜೊತೆಗೆ ತುಂಬ ಸಪೋರ್ಟಾಗಿ ಏನೋ ಖರ್ಚು ಮಾಡ್ಕೊಂಡು ನಮಗೆ ಟೈಮ್ ಕೊಡ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ವೀಡಿಯೋಸ್ ನೋಡೋದಾಗಲಿ, ಅಟ್ಲೀಸ್ಟ್ ಶೇರ್ ಮಾಡೋದಾಗಲಿ, ಒಂದು ಸ್ಟೋರಿನೋ ಏನೋ ಒಂದು ಹಾಕಬೇಕು. ಅವಾಗ ನಮಗೂ ನಮ್ಮ ಫ್ರೆಂಡ್ಸ್ ಇದ್ದರು, ನಮ್ಮ ಫ್ರೆಂಡ್ಸ್ ಈ ಥರ ಹೆಲ್ಪ್ ಮಾಡಿದ್ರು ಅಂತ ನಾವು ಹೇಳ್ಕೊಬೋದು. ಬಟ್ ಅವ್ರು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮಾಡೋದು ಮಾಡೇ ಮಾಡ್ತೀನಿ. ದೇವ್ರ ಕೈ ಹಿಡಿಬೇಕಂತ ಇದ್ದರೆ ಹೆಂಗಾದರೂ ಹಿಡಿತಾರೆ, ಅದ್ರದ್ದೇನು ಟೆನ್ಷನ್ ಇಲ್ಲ. ಬಟ್ ನಾನು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ಈಗ ಏನಕ್ಕೆ ಇಷ್ಟೊಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತಿದ್ದೀನಿ, ಬಟ್ ಎಲ್ಲರೂ ಹೇಳೋದು ಅದೇನೆ, ಕನ್ಸಿಸ್ಟೆನ್ಸಿಂದ ಮಾಡಿ ಪಕ್ಕ ವರ್ಕ್ ಆಗುತ್ತೆ ಅಂತ. ಬಟ್ ನಂಗೆ ಅದು ಈಗ ಅರ್ಥ ಆಗ್ತಿದೆ. ಮತ್ತು ಪ್ರಾಕ್ಟೀಸು ಸಕ್ಕದಾಗುತ್ತೆ. ಅಂದರೆ ಡೈಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೆ ಇದ್ದರೆ, ಡೈಲಿ ಪ್ರಾಕ್ಟೀಸ್ ಆಯ್ತಾ ನಾವು ಅದರಲ್ಲಿ ಸ್ವಲ್ಪ ಪ್ರೋ ಆಗ್ತೀವಿ, ಅಂದರೆ ಗ್ರೋತ್ ಆಗುತ್ತೆ ನಮಗೆ. ಈಗ ನಾನು ಟಾಕಿಂಗ್ ಸ್ಕಿಲ್ಸ್ ನೋಡಿ, ಈಗ ನಾನು ಮುಂಚೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೇ ಯೋಚನೆ ಮಾಡ್ತಿದ್ದೆ, ಒಂದೊಂದು 2 ವರ್ಡ್ ಮಾಡಿ ಕಟ್ ಮಾಡಿಬಿಡ್ತಿದ್ದೆ, ಮಾತಾಡಿ ಕಟ್ ಮಾಡಿಬಿಡ್ತಿದ್ದೆ. ಇವಾಗ
ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ಕಂಟಿನ್ಯೂಸ್ ಆಗಿ ಮಾತಾಡ್ತೀನಿ ನೀಟಾಗಿ. ನೋಡುವ ಗೈಸ್ ಏನಾಗುತ್ತೆ ನೋಡೋಣ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ಒಳ್ಳೇದಾಗುತ್ತೆ. ಈಗ ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬ್ಕೊಂಡು ನಾವು ಕೆಲಸ ಮಾಡ್ಬೋದು ಸೀರಿಯಸ್ ಆಗಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.